ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನಿನ್ನನ್ನು ಯಾರು ಬೇಡಿಕೊಳ್ತಾ ಇಲ್ಲ, ಕೊನೆಯ ಬಾರಿ ಹೇಳ್ತಾ ಇದ್ದೀನಿ, ಒಡವೆಯ ಪೆಟ್ಟಿಗೆ ಎಲ್ಲಿದೆ ಅಂತ ಹೇಳು ಅಂತ ಮಧು ಕೇಳಿದರೆ, ಜಾನು ನೀನು ಮಾತನಾಡಿ ಆಯಾಸ ಮಾಡಿಕೊಳ್ಳಬೇಡ. ಜಾಣರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ತೊನ್ನೆಯ ಪೆಟ್ಟು ಅನ್ನುವಂತೆ ಇವರಿಗೆ ಹೊಡೆದು ಹೇಳಿದ್ರೇನೆ ಬುದ್ಧಿ ಬರೋದು ಅಂತ ರಾಮ್ ಅಂತಾನೆ. ಅಷ್ಟರಲ್ಲಿ ಮಳೆ ಹನಿಯಲು ಶುರುವಾಗಿದೆ. ಏನು ನಿನ್ನ ಅದೃಷ್ಟ ಜಾಹ್ನವಿ, ನೀನು ಸಾಯುವಾಗಲೆಲ್ಲ ಮಳೆ ಹನಿ ಬರುತ್ತೆ ಅಲ್ವಾ? ನೀವಿಬ್ಬರು ಸಾಯುವಾಗಲೂ ಒಟ್ಟಿಗೆ ಇರ್ತಿರಲ್ಲ, ಅದೇ ನನಗೆ ಸೋಜಿಗ ಅನಿಸೋದು. ಏನು ಕಲಿಯುಗದ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ಇವರು ಒಬ್ಬರನ್ನೊಬ್ಬರು ಬಿಟ್ಟುಕೊಡೋದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇವರ ಮಧ್ಯೆ. ಒಬ್ಬರು ಮಾತಾಡಿದರೆ ಇನ್ನೊಬ್ಬರಿಗೆ ಸುಸ್ತಾಗುತ್ತೆ. ಇವರ ಹತ್ತಿರ ಮಾತನಾಡಿ ಪ್ರಯೋಜನ ಇಲ್ಲ, ಆ ಮೂವರನ್ನು ಮುಗಿಸ್ರು ಅಂತ ಮಧು ಅಂದ್ರೆ. ಇಬ್ಬರು ದಾಂಡಿಗರು ದೊಡ್ಡ ಚಾಕುವನ್ನು ಎತ್ತಿಕೊಂಡು ಹೋದರೆ ಮಿಂಚಿನ ವೇಗದಲ್ಲಿ ಗಜ ಮತ್ತು ಅಭಯ್ ಓಡಿದವರೇ ಅವರಿಬ್ಬರನ್ನು ತಡೆಯುತ್ತಾರೆ. ಅವರಿಬ್ಬರ ಮೇಲೆ ಬೇರೆ ದಾಂಡಿಗರು ಸುತ್ತುವರಿಯುವಾಗ ಜಾಹ್ನವಿ, ರಾಮ್, ತೇಜಸ್ ಮೂವರು ಅವರೊಂದಿಗೆ ಕಾದಾಡಲು ನಿಲ್ಲುತ್ತಾರೆ. ಪರಿ ಮತ್ತು ವಿಸ್ಮಯ ಮೂವರಿಗೂ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಲು ನೋಡಿದರೆ ತೇಜಸ್ವಿ ಅರವಿಂದ ಕೈಗಳನ್ನು ಬಲವಾಗಿ ಹಿಡಿದು ನಿಂತಿದ್ದಾನೆ. ನಾನು ಹೇಳ್ದೆ ಅಣ್ಣ, ಬಾಂಬ್ ತರ ಆ ಮನೆಯ ಮೇಲೆ ಹಾಕಿ ಎಲ್ಲರನ್ನು ಒಟ್ಟಿಗೆ ಸುತ್ತಿ ಹಾಕೋಣ ಅಂತ. ನನ್ನ ಮಾತು ಕೇಳಲಿಲ್ಲ. ಈಗ ನೋಡಿ ಇವರ ಜೊತೆ ಹೊಡೆದಾಡುತ್ತಾ ನಿಲ್ಲಬೇಕು ನಾವು ಅಂತಾನೆ. ಮಧು, ಈಗಲೂ ನನ್ನ ಮಾತು ಕೇಳು, ಇದೆಲ್ಲ ಬೇಡವೇ ಬೇಡ, ಇಲ್ಲಿಗೆ ನಿಲ್ಲಿಸು. ವಿಕ್ರಮ್ ರವರ ಕಾಲಿಗೆ ಬಿದ್ದು ನಾನು ಕ್ಷಮೆ ಕೇಳ್ತೀನಿ. ಬೇಡ ಅಂದ್ರೆ ಈ ಊರು ಬಿಟ್ಟು ಅರವಿಂದನ್ನು ಕರೆದುಕೊಂಡು ಹೋಗೋಣ. ಇದೊಂದು ಸಲ ನನ್ನ ಮಾತು ಕೇಳು. ಯಾಕೋ ಏನೋ ಕೇಳಾಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಂತ ರಾಜಶೇಖರ್ ಹೇಳಿದರೆ, ನೀನ್ ಯಾವಾಗನಿಂದ ಮನಸ್ಸಿನ ಮಾತು ಕೇಳೋದಕ್ಕೆ ಶುರು ಮಾಡ್ದೆ ಅಣ್ಣ? ಈಗಾಗಲೇ ತುಂಬಾ ದೂರ ಬಂದು ಬಿಟ್ಟಿದ್ದೀವಿ. ಈಗ ಅರ್ಧಕ್ಕೆ ಬಿಟ್ಟು ಆ ವಿಕ್ರಮ್ ಕಾಲನ್ನು ಹಿಡಿಯೋದಕ್ಕೆ ನನಗೆ ಆಗಲ್ಲ ಅಂದು ಯಾರೊಬ್ಬರನ್ನು ಬಿಡಬೇಡ್ರೆ ಸಾಯಿಸಿ ಅಂತ ಮಧು ಕೂಗ್ತಾನೆ. ವಿಕ್ರಮ್ ರವರು ತಮ್ಮ ಗನ್ ಹಿಡಿದು ಹೊರಡುತ್ತಿದ್ದಾರೆ. ಏನ್ರಿ ಇದು ನೀವು ಗನ್ ಅಂತ ಸುಕನ್ಯಾರವರು ಕೇಳಿದರೆ, ಈಗ ನನ್ನನ್ನು ತಡಿಬೇಡ ಸುಕನ್ಯಾ, ನಮ್ಮ ಮನೆಯ ಮಕ್ಕಳೆಲ್ಲ ರಾಕ್ಷಸರ ಹತ್ತಿರ ಹೋದರೆ ನಾವು ಕೈಕಟ್ಟಿ ಕೂರೋದಕ್ಕೆ ಆಗುತ್ತಾ? ಏನಾದರಾಗಲಿ, ನಾನು ಹೋಗೇ ಹೋಗ್ತೀನಿ ಅಂದಾಗ, ಅಣ್ಣ ಹೋಗೇ ಹೋಗ್ತೀನಿ ಅಲ್ಲ ಹೋಗೇ ಹೋಗ್ತೀವಿ ಅಂತ ಹೇಳಣ್ಣ, ನಾವಿಬ್ಬರು ನಿಮ್ಮ ಜೊತೆಯಲ್ಲಿ ಬರೋದು. ನಮ್ಮ ಮಕ್ಕಳು ಅಷ್ಟು ಧೈರ್ಯವಾಗಿ ಹೋಗಿದ್ದಾರೆ ಅಂದ ಮೇಲೆ ನಾವು ಯಾಕೆ ಇರಲೇಬೇಕು ಅಂತ ಹೇಳ್ತಾರೆ. ನಮ್ಮ ಮಕ್ಕಳಿಗೆ ಏನೂ ತೊಂದರೆಯಾಗದಂತೆ ಸುರಕ್ಷಿತವಾಗಿ ಕರೆದುಕೊಂಡು ಬನ್ನಿ ಅಂತ ಪದ್ಮಿನಿ ಅಂತಾರೆ. ನೀವು ಕೂಡ ಹುಷಾರಾಗಿ ಹೋಗಿ ಬನ್ನಿ ಅಂತ ಕೌಸಲ್ಯ ಹೇಳಿದಾಗ ಮನಸ್ವಿ ಹೇಳ್ತಾ ಇದ್ಲು, ಕಾಡಿನ ದಾರಿಯಲ್ಲಿ ಹೋಗಿ ಅಂತ. ನೀವು ಕಾಡಿನ ದಾರಿಯಲ್ಲೇ ಹೋಗಿ, ಅವರು ಸಿಗ್ತಾರೆ ಅಂತ ಸುಕನ್ಯಾ ಹೇಳ್ತಾರೆ. ಒಳ್ಳೇದಾಯ್ತು ಹೇಳಿದ್ದು, ಇಲ್ಲ ಅಂದ್ರೆ ಹುಡುಕುತ್ತಾ ಇರಬೇಕಿತ್ತು. ಜೈ ವಿನೋದ್, ಬನ್ನಿ ಹೋಗೋಣ ಅಂದು ಮನೆಯ ಕಡೆ ಜೋಪಾನ ಅಪ್ಪಾಜಿ ಅಂತ ಉದಯರವರಿಗೆ ಹೇಳುತ್ತಾ ಹೊರಡುತ್ತಾರೆ. ವಿಸ್ಮಯ ಮತ್ತು ಪರಿ ಇಬ್ಬರು ಮೂವರು ಹಗ್ಗವನ್ನು ಬಿಚ್ಚಿದ್ದಾರೆ. ಈಗ ಮೂವರು ಎಲ್ಲರ ಜೊತೆ ಹೊಡೆದಾಟಕ್ಕೆ ನಿಂತರೆ ಪರಿ, ವಿಸ್ಮಯ ಇಬ್ಬರು ಅಲ್ಲೇ ಬಿದ್ದಿದ್ದ ಮರದ ತುಂಡುಗಳನ್ನು ಹಿಡಿದು ದಾಂಡಿಗರಿಗೆ ಬಾರಿಸಿದರೆ ಜಾಹ್ನವಿ ಕರಾಟೆ ಸ್ಟೈಲಿನಲ್ಲಿ ದಾಂಡಿಗರಿಗೆ ಹೊಡೆಯುತ್ತಿದ್ದಾಳೆ. ಚಿರುಗೆ ಮುನೇಶ್ವರನೇ ಮೈಮೇಲೆ ಬಂದಂತೆ ಸಿಕ್ಕಿದ್ದವರನ್ನೆಲ್ಲ ಉರುಳಿಸುತ್ತಿದ್ದರೆ ಗಜನ ಆಕ್ರೋಶ ಮಿತಿ ಮೀರಿದೆ. ಮಧು ನೋಡುತ್ತಿದ್ದಂತೆ ಅವನು ಕರೆದುಕೊಂಡು ಬಂದ ರೌಡಿಗಳೆಲ್ಲ ಕೆಳಗೆ ಬೀಳುತ್ತಿದ್ದಾರೆ. ಮತ್ತೆ ಅವರಿಗೆ ಎದ್ದು ನಿಲ್ಲಲು ಆಗದಂತೆ ಆಗುತ್ತಿದೆ. 50 ರೌಡಿಗಳಿಗೆ ಇವರು ಮಣ್ಣು ಮುಕ್ಕಿಸುತ್ತಿದ್ದರೆ ಮಧುಗೆ ತಲೆ ಕೆಟ್ಟಂತೆ ಆಗುತ್ತಿದೆ. ನಾನು ಅಣ್ಣನ ಮಾತು ಕೇಳಲೇಬಾರದಿತ್ತು. ಈ 50 ಜನನ ಕರೆದುಕೊಂಡು ಬರುವ ಬದಲು ಬಾಂಬ್ ತಂದಿದ್ದರೆ ಆಗುತ್ತಿತ್ತು. ಈಗೇನು ಮಾಡಲಿ ಅಂತ ಯೋಚನೆ ಮಾಡುತ್ತಿದ್ದಾನೆ. ಕೆಲವರು ಹೊಡೆದಾಡುವಷ್ಟು ಹೊಡೆದಾಡಿ ಎದ್ದನೋ ಬಿದ್ದನೋ ಅಂತ ಓಡ್ತಾ ಇದ್ದಾರೆ. ಅವರಿಗೆ ಜೀವ ಉಳಿದರೆ ಸಾಕಾಗಿದೆ. ಒಬ್ಬೊಬ್ಬರೇ ಓಡಿ ಹೋಗುತ್ತಿರುವುದನ್ನು ನೋಡಿ ಮಧು ಹೊಡೆದಾಟಕ್ಕೆ ಇಳಿದಿದ್ದಾನೆ. ಮಧು ಹೊಡೆದಾಟಕ್ಕೆ ಇಳಿದ ಮೇಲೆ ವಿಧಿ ಇಲ್ಲರೆ ರಾಜಶೇಖರ್ ಕೂಡ
ಇಳಿಯಲೇಬೇಕಿತ್ತು. ಜಾಹ್ನವಿಯೊಂದಿಗೆ ಮಧು ಹೊಡೆದಾಟ ಮಾಡಿದರೆ ರಾಜಶೇಖರ್ ರಾಮ್ನೊಂದಿಗೆ ಹೊಡೆದಾಡುತ್ತಿದ್ದ. ಗಜ ಕೋಪದಿಂದ ದಾಂಡಿಗರಿಗೆ ಹೇಗೆ ಹೊಡೆಯುತ್ತಿದ್ದ ಅಂದ್ರೆ ಆಂಜನೇಯನ ಗದೆಯಲ್ಲಿ ಹೊಡೆತ ಬೀಳುವಂತೆ ಆಗಿತ್ತು. ಒಂದು ಸಲ ಗಜನ ಹತ್ತಿರ ಒದೆ ತಿಂದವರು ಮತ್ತೆ ಅವನ ಕೈಗೆ ಸಿಗುತ್ತಿರಲಿಲ್ಲ. ಎಲ್ಲರೂ ಓಡಿ ಹೋಗಿ ಕೊನೆಯಲ್ಲಿ 8 ಜನ ಮಾತ್ರ ಉಳಿದಿದ್ದರು. ಅರವಿಂದನಿಗೆ ಈಗಲೂ ನಿಲ್ಲಲು ಶಕ್ತಿ ಇಲ್ಲ. ನಡೆಯುತ್ತಿರುವುದನ್ನು ನೋಡುತ್ತಾ ಏನೂ ಮಾಡಲು ಆಗಲೇ ನೊಂದುಕೊಳ್ಳುತ್ತಿದ್ದಾನೆ. ರಾಜಶೇಖರ್ ಹಿಂದಿನಿಂದ ರಾಮ್ಗೆ ಮಚ್ಚಿನಲ್ಲಿ ಹೊಡೆಯಲು ಹೋಗುವುದನ್ನು ನೋಡಿದ ಜಾಹ್ನವಿ ಅದನ್ನು ತಡೆಯಲು ಹೋದರೆ ಮಧು ಸಿಕ್ಕಿದ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಲು ಅಲ್ಲೇ ಬಿದ್ದಿದ್ದ ಲಾಂಗ್ ತೆಗೆದುಕೊಂಡು ಜಾಹ್ನವಿಗೆ ಚುಚ್ಚಲು ಹೋಗ್ತಾನೆ. ಎಲ್ಲರೂ ಅವರವರ ಹೊಡೆದಾಟವನ್ನು ಮುಂದುವರೆಸಿದಾಗ ಜಾಹ್ನವಿಗೆ ಲಾಂಗ್ನಿಂದ ಚುಚ್ಚುತ್ತಿರುವುದನ್ನು ಯಾರೂ ಗಮನಿಸುವುದಿಲ್ಲ. ತೇಜಸ್ವಿ ಮಾತ್ರ ಗಮನಿಸಿ ಅಕ್ಕ ಅಂತ ಕೂಗುತ್ತಿದ್ದಾಳೆ. ಆದರೆ ಅವಳ ಕೂಗು ಜಾಹ್ನವಿಯ ಕಿವಿಗೆ ತಲುಪಲೇ ಇಲ್ಲ. ರಾಮ್ ತಿರುಗಿ ನೋಡಿ ಜಾಹ್ನವಿ ಅಂತ ಕೂಗುವಷ್ಟರಲ್ಲಿ ಮಧು ಕೈಯನ್ನು ಮೇಲಕ್ಕೆ ಎತ್ತಿದ್ದಾನೆ. ಮಧು ನೇರವಾಗಿ ಬೆನ್ನಿಗೆ ಚುಚ್ಚಿದರೆ ಹೊಟ್ಟೆಯಿಂದ ಲಾಂಗ್ ಹೊರಗೆ ಬರಬೇಕು ಅಂತ ಅಂದುಕೊಂಡು ಬೆನ್ನಿನ ಹತ್ತಿರ ಲಾಂಗ್ ತರುವಷ್ಟರಲ್ಲಿ ದೂರದಿಂದ ತೂರಿ ಬಂದ ಗುಂಡು ಅವನ ಕೈ ಸೇರಿದೆ. ತಕ್ಷಣ ಬಂದ ಇನ್ನೊಂದು ಗುಂಡು ಅವನ ಕಾಲನ್ನು ಸೀಳಿದೆ. ಗುಂಡಿನ ಶಬ್ದಕ್ಕೆ ಎಲ್ಲರೂ ನಿಂತರೆ ಮಧು ಕೆಳಗೆ ಬಿದ್ದಿದ್ದಾನೆ. ಅವನ ಕೈಲಿದ್ದ ಲಾಂಗ್ ನೋಡಿಯೇ ಗೊತ್ತಾಗಿದ್ದು ಅವನ ಹಿಂದಿನಿಂದ ಚುಚ್ಚಲು ಬಂದಿದ್ದ ಅಂತ. ವಿಕ್ರಮ್ ರವರು ದೂರದಿಂದಲೇ ಶೂಟ್ ಮಾಡಿ ತಮ್ಮ ಪ್ರೀತಿಯ ಮಗಳನ್ನು ಉಳಿಸಿಕೊಂಡಿದ್ದರು. ಗುಂಡಿನ ಶಬ್ದ ಕೇಳುತ್ತಿದ್ದಂತೆ ಎಲ್ಲ ರೌಡಿಗಳು ಕಾಲು ಕಿತ್ತರೆ 3 ಅಣ್ಣಂದಿರು ಮಧು ಬಿದ್ದ ಜಾಗಕ್ಕೆ ಬಂದಿದ್ದರು. ರಾಜಶೇಖರ್ಗೆ ಈಗ ಕಾಲಿಗೆ ಬಿದ್ದು ತಪ್ಪೊಪ್ಪಿಕೊಳ್ಳುವ ಸಮಯವು ಮುಗಿದಿದೆ ಅಂತ ಗೊತ್ತು. ತಮ್ಮನ ಹತ್ತಿರ ಬಂದು ಅವನ ತಲೆ ಸವರಿ, ಈಗ ನಿನ್ನ ಆಸೆ ಅಂತೆ ಆಯ್ತಲ್ಲ, ಸಾಯೋದು ಬಿಟ್ಟು ಬೇರೆ ದಾರಿ ಉಳಿದಿಲ್ಲ ನಮಗೆ. ಆಗಲೇ ಹೇಳಿದೆ, ನನ್ನ ಮಾತು ಕೇಳಿದ್ಯಾ ಅಂದ್ರೆ ಮಧು ಗುಂಡಿನ ನೋವಿಗೆ ಕಣ್ಣೀರು ಮಿಡಿಯುತ್ತಿದ್ದಾರೆ. ಅರವಿಂದ್ ಒಂದು ಮಾತು ಕೂಡ ಆಡಲಾಗದೆ ಎದ್ದೇಳಲು ಆಗದಂತ ಪರಿಸ್ಥಿತಿಯಲ್ಲಿ ಕಣ್ಣೀರು ಹಾಕುತ್ತಿದ್ದಾನೆ. ರಾಜಶೇಖರ್ ವಿಕ್ರಮ್ ರವರ ಕಾಲಿನ ಹತ್ತಿರ ಕೂತು ನಾವಿಬ್ಬರು ಮಾಡಿದ ತಪ್ಪಿಗೆ ಲೆಕ್ಕವೇ ಇಲ್ಲ, ನಮಗಿಬ್ಬರಿಗೂ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಿ. ಆದರೆ ನನ್ನ ಮಗ ತಪ್ಪು ಮಾಡಿಲ್ಲ, ಅವನಿಗೆ ಶಿಕ್ಷೆ ಕೊಡಬೇಡಿ. ಅವನು ಹುಟ್ಟಿ ಬೆಳೆದ ಮೇಲೆ ನಮ್ಮನ್ನು ನೋಡಿದ್ದಾನೆ. ನಮ್ಮ ಒಂದು ಮುಖ ಮಾತ್ರ ಪರಿಚಯ ಅವನಿಗೆ ನಮ್ಮ ಬಗ್ಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಅಂದು ಅರವಿಂದ್ ಅಂತ ಕೂಗ್ತಾನೆ. ಅರವಿಂದ್ ತಲೆ ಎತ್ತಿ ಅಪ್ಪನ ಕಡೆ ನೋಡ್ತಾನೆ. ಅರವಿಂದ್, ನಾವಿಬ್ಬರು ಬೇಕಾದಷ್ಟು ತಪ್ಪು ಮಾಡಿದ್ದೀವಿ. ಇವಳ ತಂಗಿಯನ್ನು, ರಾಮಚಂದ್ರನನ್ನು ಮತ್ತು ಮಕ್ಕಳನ್ನು ಇದೇ ಸ್ಥಳದಲ್ಲಿ ಸಮಾಧಿ ಮಾಡಿದ್ದೀವಿ. ಎಸ್ಟೇಟ್ಗೆ ಬರುತ್ತಿದ್ದ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿ ಅವರನ್ನು ಕೊಂದಿದ್ದೀವಿ. ಇವರೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟು ಇವರ ಎಸ್ಟೇಟ್ ನಮಗೆ ಒಪ್ಪಿಸಿದ್ದರು, ಕಂಪನಿ ಒಪ್ಪಿಸಿದ್ದರು. ಆದರೆ ನಾವು ಸುಳ್ಳು ಲೆಕ್ಕ ಹೇಳಿ ಇವರಿಗೆ ಮೋಸ ಮಾಡಿದ್ವಿ. ಕೂಲಿಯವರಿಗೆ ಅರ್ಧ ಸಂಬಳ ಕೊಟ್ಟು ಅವರ ಶಾಪಕ್ಕೆ ಗುರಿಯಾಗಿದ್ದೀವಿ. ಈ ತಪ್ಪುಗಳಿಗೆ ನಾವು ಶಿಕ್ಷೆ ಅನುಭವಿಸ್ತೀವಿ. ನೀನು ಮಾತ್ರ ಈ ತಪ್ಪನ್ನು ಮಾಡಬೇಡ. ತಪ್ಪು ಮಾಡಿದವರಿಗೆ ಇವತ್ತಲ್ಲ ನಾಳೆ ಶಿಕ್ಷೆ ಹಾಗೆ ಆಗುತ್ತೆ ಅನ್ನೋದಕ್ಕೆ ನಾವೇ ಸಾಕ್ಷಿ ಅಂತ ಅಳ್ತಾನೆ. ಅವನ ಮಾತನ್ನು ಏನು ಹೇಳ್ತಾ ಇದ್ದೀಯಾ ಅಣ್ಣ, ಮೊದಲು ಶೂಟ್ ಮಾಡು. ಇವರನ್ನು ಇಷ್ಟು ದಿನ ಬದುಕಲು ಬಿಟ್ಟಿದ್ದೆ ದೊಡ್ಡ ತಪ್ಪು ಅಂತ ವಿನೋದ್ ಅಂತಾನೆ. ಹೌದಣ್ಣ, ನಮ್ಮ ಜಾಹ್ನವಿನ ನಮ್ಮ ಎದುರಿಗೆ ಸಾಯಿಸಿದ್ದೀವಿ ಅಂತ ಒಪ್ಪಿಕೊಂಡ ಮೇಲೆ ಬದುಕಿಸಿದರೆ ಅದು ಇನ್ನೂ ದೊಡ್ಡ ತಪ್ಪು. ಶೂಟ್ ಮಾಡೋಣ ಅಂತ ಜೈ ಅಂತಾನೆ. ವಿಕ್ರಮ್ ರಾಜಶೇಖರ್ನ ತಲೆಗೆ ಗುರಿ ಇಟ್ಟರೆ, ಅಣ್ಣ ಶೂಟ್ ಮಾಡಬೇಡ ಅಂತಾಳೆ ಜಾಹ್ನವಿ. ಎಲ್ಲರೂ ಆಶ್ಚರ್ಯವಾಗಿ ಅವಳ ಕಡೆ ನೋಡಿದರೆ ಇವರಿಬ್ಬರು ನಮ್ಮನ್ನು ಬದುಕಿದ್ದಾಗಲೇ ಜೀವಂತ ಸಮಾಧಿ ಮಾಡಿದ್ದಾರೆ. ನಾವು ಹೇಗೆ ಒದ್ದಾಡಿ ಕೊನೆಯುಸಿರು ಎಳೆದಿದ್ದೇವೆ ಅಂತ ನಮಗೆ ಗೊತ್ತು. ಆ ಮಕ್ಕಳನ್ನು ನೀರಿನಲ್ಲಿ ಅದ್ದಿ ಮುಳುಗಿಸಿ ಸಾಯಿಸಿಬಿಟ್ಟು ಇವರನ್ನು ಒಂದೇ ಸಲ ಸಾಯಿಸಿದರೆ ಅವರಿಗೆ ಏನು ಗೊತ್ತಾಗುತ್ತೆ ಅಂತಾಳೆ. ಹೌದು ಅಕ್ಕ, ನೀನು ಹೇಳೋದು ಕರೆಕ್ಟ್ ಆಗಿದೆ. ನೀನು ಹೇಳಿದ ಹಾಗೆಯೇ ಮಾಡೋಣ ಅಂದು ಗಜ, ತೇಜಸ್, ಮನ್ವಂತ್ 3 ಜನ ಬಂದು ರಾಜಶೇಖರ್ನನ್ನು ನೀರಿನಲ್ಲಿ ಮುಳುಗಿಸಲು ಬಂದರೆ ಮಧು ಬೇಡ, ಅಣ್ಣನನ್ನು ಬಿಡಿ ಅಂತ ಕೂಗುತ್ತಿದ್ದಾನೆ. ಅಭಯ್ ಒಂದು ಕಡೆ ಹಳ್ಳ ತೋಡಿ ಅಂತ ಜಾಹ್ನವಿ ಅಂದ್ರೆ ಅಭಯ್ನ ಜೊತೆ ಆಯುಷ್ ಮತ್ತು ರಾಮ್ ಕೂಡ ಕೈ ಸೇರಿಸುತ್ತಾರೆ.
ಅರವಿಂದ್ಗೆ ಜನ ಹೊಡೆದಿರುವ ಏಟಿಗೆ ಅಳುವುದು ಬಿಟ್ಟು ಏನೂ ಮಾಡಲು ಆಗಲಿಲ್ಲ. ರಾಜಶೇಖರ್ನನ್ನು ನೀರಿನಲ್ಲಿ ಮುಳುಗಿಸಿ ಮೇಲಕ್ಕೆ ಎತ್ತುತ್ತಿದ್ದಾರೆ. ತಕ್ಷಣ ನೀರಿನಲ್ಲಿ ಮುಳುಗಿಸುತ್ತಾರೆ. ರಾಜಶೇಖರ್ಗೆ ಈಗ ಗೊತ್ತಾಗುತ್ತಿದೆ. ಆ ದಿನ ಮಕ್ಕಳನ್ನು ನೀರಿನಲ್ಲಿ ಮುಳುಗಿಸುವಾಗ ನಗುತ್ತಾ ನಿಂತಿದ್ದೆ. ಮಕ್ಕಳು ನೀರಿನಲ್ಲಿ ಕೈಕಾಲು ಬಡಿಯುತ್ತಾ ಒದ್ದಾಡುವಾಗ ಆನಂದ ಪಡುತ್ತಿದ್ದೆ. ಆದರೆ ಈಗ ನೀರಿನಲ್ಲಿ ಉಸಿರುಗಟ್ಟುವುದೆಂದರೆ ಏನು ಅಂತ ನೀರಿನಲ್ಲಿ ಒದ್ದಾಡುತ್ತಿದ್ದಾನೆ. ಮಳೆಯ ಹನಿಯು ಬೀಳುತ್ತಲೇ ಇರುವುದರಿಂದ ಮಣ್ಣನ್ನು ಬೇಗ ಬೇಗ ಅಗೆಯುತ್ತಿದ್ದಾರೆ. ಮದಿಗೆ ಈಗ ಭಯ ಶುರುವಾಗಿದೆ. ಆ ದಿನ ಬದುಕಿರುವ ಇಬ್ಬರನ್ನು ಸಮಾಧಿ ಮಾಡುವಾಗ ನನಗೆ ಒಂದು ದಿನ ಇಂಥದ್ದೇ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಈಗ ನನ್ನನ್ನು ಜೀವಂತವಾಗಿ ಮಣ್ಣು ಮಾಡ್ತಾರಾ ಅಂತ ಹೆದರುತ್ತಾ ಎಲ್ಲರ ಕಡೆ ನೋಡ್ತಾನೆ. ಅಣ್ಣ ಎಸ್ಟೇಟಿನಲ್ಲಿ ಹೆಣ್ಣು ಮಕ್ಕಳನ್ನು ವಿಚಾರಿಸಿದಾಗ ಇವರಿಬ್ಬರ ಹೆಸರು ಹೇಳಿದ್ರು. ಸಾಕ್ಷಿ ಸಮೇತ ನಿಮ್ಮ ಮುಂದೆ ನಿಲ್ಲಿಸಬೇಕು ಅಂತ ಅಂದುಕೊಂಡಾಗ ನೀವು ಹೊಸ ಮನೆಯ ಪ್ಲಾನ್ ಮಾಡ್ತಾ ಇದ್ರಿ. ಆ ದಿನ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಬಂದವರು. ನೀವು ಪ್ಲಾನಿಂಗ್ ನಲ್ಲಿ ಬ್ಯುಸಿ ಇದ್ರಿ ಅಂತ ಸುಮ್ಮನಾದೆ. ಭೂಮಿ ಪೂಜೆ ಮುಗಿಸಿದ ನಂತರ ನೀವು 3 ಜನ ಒಡವೆಗಳನ್ನು ತರೋದಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ನಾನು ಎಲ್ಲಾ ವಿಷಯವನ್ನು ರಾಮ್ ಮತ್ತು ಮಕ್ಕಳ ಹತ್ತಿರ ಹೇಳ್ತಾ ಇದ್ದೆ. ಎಲ್ಲಾ ವಿಷಯಕ್ಕೂ ಪಾಪ ಇವರೆಲ್ಲ ಸಹಾಯ ಮಾಡಿದ್ದಾರೆ ಅಣ್ಣ. ನಾನು ಭೂಮಿ ಪೂಜೆ ಮುಗಿಸಿ ಮನೆಗೆ ಬಂದಾಗ ಶರ್ಮಿಳಾ ಅತ್ತಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದನ್ನು ನೋಡಿದೆ. ನನಗೆ ಅನುಮಾನ ಬಂದರೂ ನಾನು ತಲೆ ಕೆಡಿಸಿಕೊಳ್ಳಲಿಲ್ಲ. ನಂತರ ನಾನು ಎಸ್ಟೇಟ್ಗೆ ಹೋದಾಗ ಶರ್ಮಿಳಾ ಅತ್ತಿಗೆ ಅವರ ಅಣ್ಣಂದಿರ ಜೊತೆ ಒಡವೆಗಳನ್ನು ಕದ್ದು 3 ಜನ ದೇಶ ಬಿಟ್ಟು ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಿದ್ದನ್ನು ಕೇಳಿಸಿಕೊಂಡೆ. ನಿಮಗೆ ಹೇಳಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟು ಫೋನ್ ಮಾಡಿದೆ ಅಣ್ಣ. ಆದರೆ ಆ ದಿನವೇ ಮಳೆ ಬಂದು ಫೋನ್ ಕೆಟ್ಟು ಹೋಗಿತ್ತು. ಆಗ ರಾಮ್, ನಾನು, ಮಕ್ಕಳು ಎಲ್ಲರೂ ಡ್ರೈವರ್ ಮನೆಯ ಹತ್ತಿರ ಬಂದ್ವಿ. ಆದರೆ ಇಬ್ಬರು ಡ್ರೈವರ್ಗಳು ಹೊರಟು ಹೋಗಿದ್ರು. ಆಗ ರಾಮ್ ಎಸ್ಟೇಟ್ನಲ್ಲಿರುವ ಜೀಪ್ ತರೋದಕ್ಕೆ ಹೋದ್ರು. ಜೀಪಿನಲ್ಲಿ ಬರುವಾಗ ಜೀಪ್ನಲ್ಲಿದ್ದ ಪೆಟ್ರೋಲ್ ಖಾಲಿಯಾಗಿ ಅಲ್ಲಿಂದ ಓಡಿ ಬರುವಷ್ಟರಲ್ಲಿ ಅಣ್ಣಂದಿರಿಗೆ ಇಬ್ಬರಿಗೂ ಜ್ಞಾನ ತಪ್ಪಿಸಿ ಒಡವೆಗಳನ್ನು ಅವರ ಗಾಡಿಗೆ ಹಾಕಿದ್ರು. ಆಗ ನಾನು, ರಾಮ್ ಇಬ್ಬರು ಅವರ ಹತ್ತಿರ ಹೋರಾಡಿ ಅಣ್ಣಂದಿರನ್ನು ಡ್ರೈವರ್ ಅನ್ನು ಗಾಡಿಗೆ ಹಾಕಿಕೊಂಡು ಬರುವಾಗ ಅವರು ಇನ್ನೊಂದು ಕಾರಿನಲ್ಲಿ ನಮ್ಮನ್ನು ಫಾಲೋ ಮಾಡಿದ್ರು. ಅವರ ದಾರಿ ತಪ್ಪಿಸೋದಕ್ಕೆ ಅಂತ ಕಾಡಿನ ದಾರಿಗೆ ಬಂದ್ವಿ. ರಾಮ್ ಈ ದಡದಿಂದ ಆ ದಡಕ್ಕೆ ಈಜುತ್ತಾ ಹೋಗಿ ತೆಪ್ಪ ತಂದ್ರು. ಅಣ್ಣಂದಿರನ್ನು ಡ್ರೈವರ್ನನ್ನು ತೆಪ್ಪದಲ್ಲಿ ಮಲಗಿಸಿ ಒಡವೆಯನ್ನು ಭೂಮಿಯಲ್ಲಿ ಮುಚ್ಚಿಟ್ವಿ. ರಾಮ್ ಅಣ್ಣಂದಿರನ್ನು ಆ ದಡಕ್ಕೆ ಬಿಡಲು ಹೋದಾಗ ರಾಜಶೇಖರ್, ಮಧು ಮತ್ತು ದಾಂಡಿಗರು ಬಂದು ಮಕ್ಕಳನ್ನು ನೀರಿನಲ್ಲಿ ಮುಳುಗಿಸಿ ಸಾಯಿಸಿದ್ರು. ನನ್ನನ್ನು ಉಸಿರುಗಟ್ಟಿಸಿದ್ರು. ಅದನ್ನು ತಡೆಯಲು ಬಂದ ರಾಮ್ಗೆ ಹಿಂದಿನಿಂದ ತಲೆಗೆ ಕಲ್ಲು ಎತ್ತಿ ಹಾಕಿದ್ರು. ಇಬ್ಬರಿಗೂ ಉಸಿರಿದ್ರೂ ಸಹ ಗುಂಡಿ ತೋಡಿ ಮುಚ್ಚಿ ಹಾಕಿದ್ರು ಅಂತ ಹೇಳುವಾಗ ಅವಳ ಕಣ್ಣಿಂದ ನೀರು ಇಳಿಯುತ್ತಿದೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಧನ್ಯವಾದಗಳು.